Welcome to my channel Flavors of Coorg. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕೂರ್ಗ್ ಸ್ಟೈಲ್ನ ಒಂದು ಸ್ಪೆಷಲ್ ಆಗಿರೋ ಗೀ ರೈಸ್ ತೋರಿಸ್ತಾ ಇದ್ದೀನಿ. ಕೂರ್ಗಲ್ಲಿ ಗೀ ರೈಸ್ ವೆರೈಟಿಯಾಗಿ ಮಾಡ್ತಾರೆ. ಇದು ನನ್ನದೇ ಸ್ಟೈಲಲ್ಲಿ ಮಾಡಿರೋದು. ನಿಮಗೆ ಇಷ್ಟ ಆಗ್ಬೋದು. ನಾವು ಸುಮಾರು ಟೈಪ್ ಗೀ ರೈಸ್ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಆ್ಯಡ್ ಮಾಡಿ ಹಾಕ್ತಾರೆ. ಡಿಫ್ರೆಂಟ್ ಗೀ ರೈಸ್ ಟ್ರೈ ಮಾಡ್ತಾರೆ. ನಾನಿಲ್ಲಿ ನನ್ನದೇ ಸ್ಟೈಲ್ದೊಂದು ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಿಜವಾಗಿಯೂ ತುಂಬ ಟೇಸ್ಟಿಯಾಗಿದೆ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಫ್ರೈ ಮಾಡಿದ ಕ್ಯಾಶ್ಯೂ ಮತ್ತು ಇದು ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ. ಇದನ್ನು ಮೊದಲೇ ಗೀಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಡ್ರೈ ಸ್ಪೈಸಸ್ ತೊಗೊಂಡಿದ್ದೀನಿ. ಕ್ಲೋವ್ಸ್ ಸ್ವಲ್ಪ, ಪೆಪ್ಪರ್ ಸ್ವಲ್ಪ, ಇದು ಕಾರ್ಡಮಮ್, ಸಿನಮನ್, ಇಷ್ಟು ಡ್ರೈ ಸ್ಪೈಸಸ್. ಇಲ್ಲಿ ಫ್ರೈ ಮಾಡಲಿಕ್ಕೆ ನಾನು ಸ್ವಲ್ಪ ಆನಿಯನ್ ತಗೊಂಡಿದ್ದೀನಿ. 3 ಆನಿಯನ್ನ ತಗೊಂಡಿದ್ದೀನಿ. ಇದು ಸ್ವಲ್ಪ ಗ್ರೀನ್ ಪೀಸ್ ಅದಕ್ಕೆ ಹಾಕಲಿಕ್ಕೆ. ಇಲ್ಲಿ ನಾನು 3 ಗ್ರೀನ್ ಚಿಲ್ಲಿ, ಇದು ಗಾರ್ಲಿಕ್, ಒಂದು ಇಡೀ ಗಾರ್ಲಿಕ್ ತೊಗೊಂಡಿದ್ದೀನಿ, ಮತ್ತು ಕೊರಿಯಾಂಡರ್ ಲೀವ್ಸ್, 1 ಪೀಸ್ ಜಿಂಜರ್. ಇಷ್ಟನ್ನು ಗ್ರೀನ್ ಮಸಾಲ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ರೈಸ್ ತೊಗೊಂಡಿದ್ದೀನಿ. ಇದು ಗ್ರೀನ್ ಮಸಾಲ ಪೇಸ್ಟ್. ಇದು ಪೇಸ್ಟ್ ಆಗಿಲ್ಲ, ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ. ಈಗ ನಾನು ಪ್ಯಾನ್ಗೆ ಸ್ವಲ್ಪ ಡಾಲ್ಡಾ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗೊತ್ತಾಗ್ಬೋದು ಗೀ ರೈಸ್ ಮಾಡಲಿಕ್ಕಿರೋದು. ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಯಾವಾಗಲೂ ಡಾಲ್ಡಾ ಹಾಕುವಾಗ ಒಂದು 3 ಸ್ಪೂನು 2 ಸ್ಪೂನ್ ಅಷ್ಟಾದರೂ ಟೇಬಲ್ ಸ್ಪೂನ್ ಅಷ್ಟಾದರೂ ಆಯಿಲ್ ಹಾಕಬೇಕು. ಈಗ ಇದು ನೋಡಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ. ಜಾಸ್ತಿ ಫ್ರೈ ಮಾಡಬೇಡಿ, ಅದರ ಕಲರ್ ಚೇಂಜ್ ಆಗುತ್ತೆ. ಇಷ್ಟಾದರೆ ಸಾಕು. ಈಗ ನಾನು ಡ್ರೈ ಸ್ಪೈಸಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಗ್ರೀನ್ ಪೀಸ್ ಹಾಕಿದ್ದೀನಿ. ಈಗ ಇದಕ್ಕೆ ಗ್ರೀನ್ ಮಸಾಲ ಹಾಕ್ತಾಯಿದ್ದೀನಿ. ಅದನ್ನು ತುಂಬ ಪೇಸ್ಟ್ ಮಾಡಬೇಡಿ, ಕೋರಸಾಗಿ ಗ್ರೈಂಡ್ ಮಾಡಿದರೆ ಸಾಕು. ಅದರ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಕೊರಿಯಾಂಡರ್ ಲೀವ್ಸ್ ಹಾಕ್ತಾಯಿದ್ದೀನಿ. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ನಾನು ಇದಕ್ಕೆ 1 ಕಪ್ ಮಿಲ್ಕ್ ಹಾಕ್ತಾಯಿದ್ದೀನಿ. 1 ಕಪ್ ರೈಸ್ಗೆ 1 ಕಪ್ ಮಿಲ್ಕ್ ಮೊದಲು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಕಪ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು 1 ಕಪ್ ರೈಸ್ಗೆ ಅಳತೆ ಅದರದ್ದು. ಈಗ ಚೆನ್ನಾಗಿ ಇದನ್ನು ಸ್ಟಿರ್ ಮಾಡಿ.
ಸ್ವಲ್ಪ ಹೊತ್ತು ಕುದಿಯಲು ಬಿಡಿ. ಈಗ ಬಾಯ್ಲ್ ಬರಬೇಕು ಇದು. ಆದರೆ ಹಾಲು ಹಾಕಿರೋದ್ರಿಂದ ಉಕ್ಕುತ್ತೆ, ಅದನ್ನು ನೋಡ್ಕೊಳ್ಬೇಕು. ಈಗ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗೀ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು. ನಾನು ಡಾಲ್ಡಾ ಜಾಸ್ತಿ ಹಾಕಿರೋದ್ರಿಂದ ಗೀ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಶುಗರ್, ಆದರೆ ಶುಗರ್ ಹಾಕೋದ್ರಿಂದ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1 ಕಪ್ ರೈಸ್ ತೊಳೆದಿರೋದು ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಕುದಿಯಲು ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ 2 ವಿಜಿಲ್ ಬರಬೇಕು ಇದು. ನಾ ಇಲ್ಲಿ ಗೀ ರೈಸ್ ಮಾಡಲಿಕ್ಕೆ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. 2 ವಿಜಿಲ್ ಅಥವಾ 3 ವಿಜಿಲ್ ಸಾಕು. 3 ವಿಜಿಲ್ ಮಾಡಿಕೊಳ್ಳಿ, ಸರಿಯಾಗುತ್ತೆ. ಅದು ನಿಮ್ಮ ಕುಕ್ಕರ್ ಮೇಲೆ, ರೈಸ್ ಮೇಲೆ ಡಿಪೆಂಡ್ ಆಗೋದು. ನೋಡಿ ಫ್ರೆಂಡ್ಸ್, ಈಗ ನಮ್ಮದು ಗೀ ರೈಸ್ ರೆಡಿಯಾಗಿದೆ. ನೋಡಿ ಹೇಗೆ ರೈಸ್ ಎಲ್ಲ ಸಪ್ರೇಟಾಗಿ ಬೆಂದಿದೆ ಅಂತ, ಯಾವುದು ಸ್ಟಿಕ್ಕಿ ಆಗಿಲ್ಲ. ಅದರದ್ದು ನಾನು ಮೆಷರ್ಮೆಂಟ್ ಯಾವುದೆಲ್ಲ ಕರೆಕ್ಟಾಗಿ ಹೇಳಿದ್ದೀನಲ್ಲ ಅದನ್ನೇ ಫಾಲೋ ಮಾಡಿ. ನೀವು ಗೀ ಜಾಸ್ತಿ ಬೇಕು ಅಂತ ಹೇಳಿದರೆ ಗೀ ಮತ್ತು ಆಯಿಲ್ ಜಾಸ್ತಿ ಆ್ಯಡ್ ಮಾಡ್ಬೋದು. ನಾನು ಡ್ರೈ ಫ್ರೂಟ್ಸ್ ಆಮೇಲೆ ಹಾಕ್ತೀನಿ ಕೊನೆಯಲ್ಲಿ. ಸರ್ವ್ ಮಾಡೋಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನೀವು ಮೊದಲೇ ಹಾಕಿದರೆ ಅದೆಲ್ಲ ಕೆಳಗಡೆ ಹೋಗಿ ನಿಂತ್ಕೊಂಡು ಅದು ನಮಗೆ ತಿನ್ಲಿಕ್ಕೆ ಸಿಗೋದಿಲ್ಲ, ಎಲ್ಲ ತಳ ಹಿಡ್ಕೊಳ್ಳುತ್ತೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಏನೆಲ್ಲ ಇದೆ ಅದನ್ನು ನೀವು ಲಾಸ್ಟಿಗೆ ಸರ್ವ್ ಮಾಡೋಕೆ ಹಾಕಿ. ನೋಡಿ ಫ್ರೆಂಡ್ಸ್, ನಮ್ಮ ಕೂರ್ಗ್ ಸ್ಟೈಲ್ನ ಇನ್ನೊಂದು ವೆರೈಟಿ ಗೀ ರೈಸ್ ರೆಡಿಯಾಗಿದೆ. ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ನೀವು ಚಿಕನ್ ಅಥವಾ ಮಟನ್ ಸೆಮಿ ಗ್ರೇವಿ ಕರಿ ಜೊತೆ ಸರ್ವ್ ಮಾಡಿ, ನಿಮಗೆ ನಿಜವಾಗಿ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.